ಸಮಾಜ ಮತ್ತು ಆದಿವಾಸಿ ಸಮುದಾಯಗಳು. ಈ ವಿಷಯದ 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಮೊದಲು 5 ಅಂಕದ ಪ್ರಶ್ನೆಗಳು. ಮೊದಲ ಪ್ರಶ್ನೆ 1. ಬುಡಕಟ್ಟುಗಳ ಮತ್ತು ಮೂಲ ನಿವಾಸಿಗಳ ಗುಣಲಕ್ಷಣಗಳನ್ನು ತಿಳಿಸಿರಿ. ಆದಿಮ ಬುಡಕಟ್ಟುಗಳ ಗುಣಲಕ್ಷಣಗಳನ್ನು ತಿಳಿಸಿರಿ. ವಿವಾಹ ನಿಯಮಗಳನ್ನು ತಿಳಿಸಿರಿ. ಕುಲ ಎಂದರೇನು? ಪ್ರಕಾರಗಳನ್ನು ತಿಳಿಸಿರಿ. ವಂಶಾವಳಿ ಎಂದರೇನು? ಪ್ರಕಾರಗಳನ್ನು ತಿಳಿಸಿರಿ. ಬುಡಕಟ್ಟುಗಳಲ್ಲಿ ಸ್ತ್ರೀ ಪುರುಷ ಸಂಬಂಧಗಳನ್ನು ವಿವರಿಸಿರಿ. ಪ್ರಶ್ನೆ 7. ಸಾಮಾಜಿಕ ವ್ಯವಸ್ಥೆಯ ಲಕ್ಷಣಗಳನ್ನು ಬರೆಯಿರಿ. ಅಂತ ಪ್ರಶ್ನೆ ಇದ್ದರೆ. ಪ್ರಶ್ನೆ 8. ಆರ್ಥಿಕ ವ್ಯವಸ್ಥೆಯ ಲಕ್ಷಣಗಳನ್ನು ತಿಳಿಸಿರಿ. ರಾಜಕೀಯ ವ್ಯವಸ್ಥೆಯ ಲಕ್ಷಣಗಳನ್ನು ತಿಳಿಸಿರಿ. ಕಾನೂನು ವ್ಯವಸ್ಥೆಯ ಲಕ್ಷಣಗಳನ್ನು ತಿಳಿಸಿರಿ. ಧರ್ಮದ ಮೂಲಾಂಶಗಳನ್ನು ತಿಳಿಸಿರಿ. ಬುಡಕಟ್ಟು ಸಮಾಜದಲ್ಲಿ ಕಾನೂನಿನ ಮೂಲಗಳನ್ನು ತಿಳಿಸಿರಿ. ಪ್ರಾಚೀನ ಕಾನೂನಿನ ವೈಶಿಷ್ಟ್ಯಗಳನ್ನು ತಿಳಿಸಿರಿ. ಬುಡಕಟ್ಟು, ಜಾತಿ, ರೈತ ನಿರಂತರತೆ ಮತ್ತು ಸಾಮ್ಯತೆಯನ್ನು ವಿವರಿಸಿರಿ. ಪ್ರಶ್ನೆ 15. ಬುಡಕಟ್ಟುಗಳಲ್ಲಿ ಸಂಸ್ಕೃತಾನುಕರಣದ ಪರಿಣಾಮಗಳನ್ನು ವಿವರಿಸಿರಿ. ಅಂತ ಪ್ರಶ್ನೆ ಇದೆ. ಪ್ರಶ್ನೆ 16. ಗಿರಿಜನೀಕರಣದ ಸ್ವರೂಪವನ್ನು ವಿವರಿಸಿರಿ. ವಿಗಿರಿಜನೀಕರಣದ ಸ್ವರೂಪವನ್ನು ತಿಳಿಸಿರಿ. ಮರುಗಿರಿಜನೀಕರಣ ಪ್ರಕ್ರಿಯೆಯ ಸ್ವರೂಪವನ್ನು ವಿವರಿಸಿರಿ. ಸ್ವಾಂಗೀಕರಣ ನೀತಿಯನ್ನು ಚರ್ಚಿಸಿರಿ. ಪ್ರತ್ಯೇಕತೆಯ ನೀತಿಯನ್ನು ತಿಳಿಸಿರಿ. ಏಕೀಕರಣದ ನೀತಿಯನ್ನು ತಿಳಿಸಿರಿ. ಬುಡಕಟ್ಟು ಪಂಚಶೀಲ ತತ್ವಗಳನ್ನು ವಿವರಿಸಿರಿ. ಪ್ರಶ್ನೆ 23. ಬುಡಕಟ್ಟುಗಳ ಶೋಷಣೆಯನ್ನು ವಿವರಿಸಿರಿ. ಪ್ರಶ್ನೆ 24. ಬುಡಕಟ್ಟುಗಳ ಭೂ ಪರಕೀಯತೆಯನ್ನು ವಿವರಿಸಿರಿ. ಬುಡಕಟ್ಟು ಜನರ ನಿರುದ್ಯೋಗ ಸಮಸ್ಯೆಯ ಕಾರಣಗಳನ್ನು ತಿಳಿಸಿರಿ. ಅಧಿಸೂಚಿಸಿದ ಪ್ರದೇಶಗಳು ಎಂದರೇನು? ವಿವರಿಸಿರಿ. ಭೂ ಪರಕೀಯತೆಯ ರೂಪಗಳನ್ನು ವಿಶ್ಲೇಷಿಸಿರಿ. ಬುಡಕಟ್ಟು ಜನರ ಸಾಂಸ್ಕೃತಿಕ ರೂಪಾಂತರತೆಯ 3 ಪ್ರಮುಖ ಅಂಶಗಳನ್ನು ತಿಳಿಸಿರಿ. ಅಧಿಸೂಚಿಸಿದ ಪ್ರದೇಶಗಳ ಕುರಿತಾದ ವಿಶೇಷ ನಿಬಂಧನೆಗಳನ್ನು ತಿಳಿಸಿರಿ. ಕ್ಷೇತ್ರಕಾರ್ಯದ ಸಂಪ್ರದಾಯವನ್ನು ವಿವರಿಸಿರಿ. ಪ್ರಶ್ನೆ 31. ಕ್ಷೇತ್ರಕಾರ್ಯದ ಲಕ್ಷಣಗಳನ್ನು ತಿಳಿಸಿರಿ. ಅಂತ ಪ್ರಶ್ನೆ ಇದ್ದರೆ. ಪ್ರಶ್ನೆ 32. ಕ್ಷೇತ್ರಕಾರ್ಯದ ಪ್ರಕಾರಗಳನ್ನು ತಿಳಿಸಿರಿ. ಕ್ಷೇತ್ರಕಾರ್ಯ ಕೈಗೊಳ್ಳುವ ಹಂತಗಳು ಮತ್ತು ಗಮನಹರಿಸಬೇಕಾದ ಅಂಶಗಳನ್ನು ವಿಶ್ಲೇಷಿಸಿರಿ. ಕ್ಷೇತ್ರಕಾರ್ಯ ನೀತಿಶಾಸ್ತ್ರದ ಪ್ರಯೋಜನಗಳನ್ನು ವಿವರಿಸಿರಿ. 35. ಎಮಿಕ್ ಮತ್ತು ಎಟಿಕ್ ದೃಷ್ಟಿಕೋನಗಳ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸಿರಿ. ಪ್ರಾಥಮಿಕ ಮೂಲದ ದತ್ತಾಂಶಗಳನ್ನು ವಿವರಿಸಿರಿ. ಸಂದರ್ಶನ ಎಂದರೇನು? ಪ್ರಕಾರಗಳನ್ನು ತಿಳಿಸಿರಿ. ಅವಲೋಕನ ಎಂದರೇನು? ಪ್ರಕಾರಗಳನ್ನು ತಿಳಿಸಿರಿ. ಪ್ರಶ್ನೆ 39. ಪ್ರಶ್ನಾವಳಿ ಎಂದರೇನು? ಪ್ರಕಾರಗಳನ್ನು ಚರ್ಚಿಸಿರಿ. ಅಂತ ಪ್ರಶ್ನೆ ಇದ್ದರೆ. ಪ್ರಶ್ನೆ 40. ಸಮೀಕ್ಷೆ ಎಂದರೇನು? ಪ್ರಕಾರಗಳನ್ನು ತಿಳಿಸಿರಿ. ಮಾಧ್ಯಮಿಕ ಮೂಲದ ದತ್ತಾಂಶಗಳನ್ನು ತಿಳಿಸಿರಿ. ಮಾಧ್ಯಮಿಕ ಮೂಲದ ದತ್ತಾಂಶಗಳ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ಬಣ್ಣಿಸಿರಿ. ವಂಶಾವಳಿ ಶಾಸ್ತ್ರದ ಲಕ್ಷಣಗಳನ್ನು ವಿಶ್ಲೇಷಿಸಿರಿ. ವಂಶಾವಳಿ ಎಂದರೇನು? ವಂಶಾವಳಿ ಅಧ್ಯಯನದ ಮಾಹಿತಿ ಮೂಲಗಳನ್ನು ತಿಳಿಸಿರಿ. ಏಕ ವಿಷಯಕ ಅಧ್ಯಯನದ ಲಕ್ಷಣಗಳನ್ನು ತಿಳಿಸಿರಿ. ಕೊನೆಯ ಪ್ರಶ್ನೆ 46. ಏಕ ವಿಷಯಕ ಅಧ್ಯಯನವನ್ನು ಕೈಗೊಳ್ಳುವ ಹಂತಗಳನ್ನು ವಿವರಿಸಿರಿ. ಈ ತರಹದ 5 ಅಂಕದ ಪ್ರಶ್ನೆಗಳು ಇದ್ದರೆ. ಇನ್ನು 10 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1. ಭಾರತದಲ್ಲಿ ಬುಡಕಟ್ಟುಗಳ ಭೌಗೋಳಿಕ ಹಂಚಿಕೆಯನ್ನು ವಿವರಿಸಿರಿ. ಕರ್ನಾಟಕದ ಬುಡಕಟ್ಟುಗಳನ್ನು ವಿವರಿಸಿರಿ. ಕುಲ ಹಾಗೂ ವಂಶಾವಳಿಯನ್ನು ವ್ಯಾಖ್ಯಾನಿಸಿರಿ. ಅವುಗಳ ಮಹತ್ವವನ್ನು ವಿವರಿಸಿರಿ. ರಕ್ತ ಸಂಬಂಧ ಹಾಗೂ ವಿವಾಹ ಸಂಬಂಧಗಳನ್ನು ವ್ಯಾಖ್ಯಾನಿಸಿರಿ. ಮತ್ತು ಅವುಗಳ ಮಹತ್ವವನ್ನು ವಿಶ್ಲೇಷಿಸಿರಿ. ಸಾಮಾಜಿಕ ವ್ಯವಸ್ಥೆಯ ಅಥವಾ ಬುಡಕಟ್ಟು ಅಂಶಗಳು ಮತ್ತು ಗುಣಲಕ್ಷಣಗಳನ್ನು ವಿವರಿಸಿರಿ. ಪ್ರಶ್ನೆ 6. ಆರ್ಥಿಕತೆಯ ಬುಡಕಟ್ಟು ಮೂಲಗಳು ಮತ್ತು ರೂಪಗಳನ್ನು ವಿಶ್ಲೇಷಿಸಿರಿ. ಅಂತ ಪ್ರಶ್ನೆ ಇದ್ದರೆ. ಪ್ರಶ್ನೆ 7. ರಾಜಕೀಯ ವ್ಯವಸ್ಥೆಯ ಲಕ್ಷಣಗಳು, ಕಾರ್ಯಗಳು ಹಾಗೂ ವಿಧಗಳನ್ನು ವಿವರಿಸಿರಿ. ಕಾನೂನು ಮತ್ತು ನ್ಯಾಯ ವ್ಯವಸ್ಥೆಯ ಗುಣಲಕ್ಷಣಗಳು ಮತ್ತು ಕಾರ್ಯಗಳನ್ನು ವಿವರಿಸಿರಿ. ಬುಡಕಟ್ಟು ಧರ್ಮ, ಧಾರ್ಮಿಕ ಆಚರಣೆಯ ರೂಪಗಳನ್ನು ಬಣ್ಣಿಸಿರಿ. ಮ್ಯಾಜಿಕ್ ಮತ್ತು ಧರ್ಮದ ನಡುವಿನ ಸಂಬಂಧಗಳು ಹಾಗೂ ವ್ಯತ್ಯಾಸಗಳನ್ನು ವಿವರಿಸಿರಿ. ಜಿ.ಎಸ್. ಗುರ್ಯೆ ಅವರ ಜಾತಿ ವ್ಯವಸ್ಥೆಯ ಲಕ್ಷಣಗಳನ್ನು ವಿಶ್ಲೇಷಿಸಿರಿ. ಬುಡಕಟ್ಟು ಮತ್ತು ಜಾತಿಗಳ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಿರಿ. ಪ್ರಶ್ನೆ 13. ಬುಡಕಟ್ಟು, ಜಾತಿ, ರೈತ ನಿರಂತರತೆಯ ಲಕ್ಷಣಗಳು ಮತ್ತು ಕಾರಣಗಳನ್ನು ವಿವರಿಸಿರಿ. ಅಂತ ಪ್ರಶ್ನೆ ಇದ್ದರೆ. ಪ್ರಶ್ನೆ 14. ವಿಗಿರಿಜನೀಕರಣದ ಕಾರಣಗಳನ್ನು ಚರ್ಚಿಸಿರಿ. ಮರುಗಿರಿಜನೀಕರಣ ಪ್ರಕ್ರಿಯೆಯ ಕಾರಣಗಳನ್ನು ವಿವರಿಸಿರಿ. ಬುಡಕಟ್ಟು ನೀತಿಗಳನ್ನು ವಿವರಿಸಿರಿ. ಬುಡಕಟ್ಟುಗಳ ಕಲ್ಯಾಣ ಮತ್ತು ಅಭಿವೃದ್ಧಿಗಾಗಿ ಕಾರ್ಯಕ್ರಮಗಳನ್ನು ಬಣ್ಣಿಸಿರಿ. ಬುಡಕಟ್ಟುಗಳ ಸಮಸ್ಯೆಗಳನ್ನು ವಿವರಿಸಿರಿ. ಶೋಷಣೆಯ ಸ್ವರೂಪ ಮತ್ತು ಪರಿಣಾಮಗಳನ್ನು ವಿಶ್ಲೇಷಿಸಿರಿ. ಪ್ರಶ್ನೆ 20. ಬುಡಕಟ್ಟು ಜನರ ಸಮಸ್ಯೆಗಳಿಗೆ ಕಾರಣಗಳನ್ನು ವಿವರಿಸಿರಿ. ಅಂತ ಪ್ರಶ್ನೆ ಇದ್ದರೆ. ಪ್ರಶ್ನೆ 21. ಬುಡಕಟ್ಟು ಜನರ ಸಮಸ್ಯೆಗಳಿಗೆ ಕೈಗೊಂಡ ಕ್ರಮಗಳು ಹಾಗೂ ಕೆಲವು ಪರಿಹಾರಗಳನ್ನು ವಿವರಿಸಿರಿ. ಬುಡಕಟ್ಟು ಸಾಂಸ್ಕೃತಿಕ ರೂಪಾಂತರತೆಯ ಲಕ್ಷಣಗಳು ಮತ್ತು ಕಾರಣಗಳನ್ನು ವಿವರಿಸಿರಿ. ಬುಡಕಟ್ಟುಗಳ ಸಾಂಪ್ರದಾಯಿಕ ಕಾನೂನು ಮತ್ತು ಸರ್ಕಾರದ ಔಪಚಾರಿಕ ಕಾನೂನುಗಳ ನಡುವಿನ ಸಂಬಂಧವನ್ನು ವಿವರಿಸಿರಿ.
ಕ್ಷೇತ್ರ ಕಾರ್ಯದ ಸಂಕ್ಷಿಪ್ತ ಇತಿಹಾಸವನ್ನು ವಿವರಿಸಿರಿ. ಕ್ಷೇತ್ರ ಕಾರ್ಯದ ಮಹತ್ವವನ್ನು ವಿಶ್ಲೇಷಿಸಿರಿ. ಕ್ಷೇತ್ರ ಕಾರ್ಯದಲ್ಲಿ ನೀತಿಶಾಸ್ತ್ರದ ಅಥವಾ ನೈತಿಕತೆಯ ಉದ್ದೇಶಗಳು ಮತ್ತು ತತ್ವಗಳನ್ನು ವಿವರಿಸಿರಿ. ಪ್ರಶ್ನೆ 27. ಎಮಿಕ್ ಮತ್ತು ಎಟಿಕ್ ನಡುವಿನ ವ್ಯತ್ಯಾಸಗಳನ್ನು ಬಣ್ಣಿಸಿರಿ. ಅಂತ ಪ್ರಶ್ನೆ ಇದ್ದರೆ. ಪ್ರಶ್ನೆ 28. ದತ್ತಾಂಶಗಳ ಮೂಲಗಳನ್ನು ವಿವರಿಸಿರಿ. ಪ್ರಾಥಮಿಕ ಮೂಲದ ದತ್ತಾಂಶಗಳನ್ನು ವಿವರಿಸಿರಿ. ಮಾಧ್ಯಮಿಕ ಮೂಲದ ದತ್ತಾಂಶಗಳನ್ನು ವಿಶ್ಲೇಷಿಸಿರಿ. ಸಂದರ್ಶನ ಎಂದರೇನು? ಸಂದರ್ಶನದ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ಚರ್ಚಿಸಿರಿ. ಅವಲೋಕನ ಎಂದರೇನು? ಅವಲೋಕನದ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ವಿವರಿಸಿರಿ. ಪ್ರಶ್ನಾವಳಿ ಎಂದರೇನು? ಪ್ರಶ್ನಾವಳಿಯ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ಬಣ್ಣಿಸಿರಿ. ಪ್ರಶ್ನೆ 34. ಸಮೀಕ್ಷೆ ಎಂದರೇನು? ಸಮೀಕ್ಷೆಯ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ವಿವರಿಸಿರಿ. ಅಂತ ಪ್ರಶ್ನೆ ಇದ್ದರೆ. ಪ್ರಶ್ನೆ 35. ವಂಶಾವಳಿ ಅಧ್ಯಯನದ ಉದ್ದೇಶಗಳು ಮತ್ತು ಮಹತ್ವವನ್ನು ವಿವರಿಸಿರಿ. ಭಾಗವಹಿಸುವಿಕೆಯ ವಿಧಾನಗಳ ಪ್ರಕಾರಗಳನ್ನು ಚರ್ಚಿಸಿರಿ. ಏಕ ವಿಷಯಕ ಅಧ್ಯಯನದ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ವಿವರಿಸಿರಿ. ಏಕ ವಿಷಯಕ ಅಧ್ಯಯನವನ್ನು ಕೈಗೊಳ್ಳುವ ಹಂತಗಳನ್ನು ವಿವರಿಸಿರಿ. ಮಾದರಿ ಸಮೀಕ್ಷೆಯ ಲಕ್ಷಣಗಳನ್ನು ವಿವರಿಸಿರಿ. ಮಾದರಿ ಸಮೀಕ್ಷೆಗಳನ್ನು ನಡೆಸುವುದು ಮತ್ತು ದತ್ತಾಂಶವನ್ನು ಸಂಗ್ರಹಿಸುವ ಹಂತಗಳನ್ನು ವಿವರಿಸಿರಿ. ಕೊನೆಯ ಪ್ರಶ್ನೆ 41. ಮಾದರಿ ಸಮೀಕ್ಷೆಯ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ವಿಶ್ಲೇಷಿಸಿರಿ. ಈ ತೆರನಾದ 5 ಮತ್ತು 10 ಅಂಕದ ಪ್ರಶ್ನೆಗಳು ಇದ್ದು ಮುಂದಿನ ಪತ್ರಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.